ಈಗಿನ ಕಾಲದಲ್ಲಿ ಅದು ಏನೇನ್ ಆಗ್ತಿದೆ ಅಲ್ವಾ. ಒಂದ್ ಕಡೆ ಸ್ಯಾಂಡಲ್ವುಡ್ ಅಲ್ಲಿ ಚೆನ್ನೈ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವ್ರಿಗೆ ಬ್ರೇಕಪ್ ಆಯ್ತು, ಸಾರಿ ಡಿವೋರ್ಸ್ ಆಯ್ತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇನ್ನೊಂದ್ ಕಡೆ ನನ್ನ ಫ್ರೆಂಡಿಗೆ ಬ್ರೇಕಪ್ ಆಯ್ತು. ಮತ್ತೊಂದ್ ಕಡೆ ಅದ್ ಯಾರೋ ಆ ಚಿಕ್ಕ ಹುಡ್ಗ ಅವ್ರ ಅಪ್ಪ ಅಮ್ಮಂಗೆ ಕೇಳ್ದೆ ಕಾರ್ ತಗೊಂಡು ಕುಡ್ದು ಆಕ್ಸಿಡೆಂಟ್ ಮಾಡ್ಕೊಂಡ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಇನ್ನೊಂದ್ ಕಡೆ ನೋಡಿದ್ರೆ ನನ್ನ ಫ್ರೆಂಡು ಮನೇಲಿ ಇತ್ಕೊಂಡೆ ಇನ್ನು 5 ನಿಮಿಷ ಮಗ ಬಂದ್ಬಿಡ್ತೀನಿ ಅಂತ ಡೌಗಳು ಬೇರೆ ಮಾಡ್ತಾನೆ. ಇದೆಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಬೇಕಲ್ಲ. ಸೊಲ್ಯೂಷನ್ ಅಲ್ವಾ, ಬೇಕು 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 ಬೇಕು. ಅದಕ್ಕೆ ಈ ಒನ್ ಟ್ರಿಕ್ ನ ಅವ್ರ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಿಮ್ ಮಚಾಸ್ ಅಥವಾ ಮಚೀಸ್ ಯಾರೇ ಆಗಿರ್ಲಿ, ಅವ್ರು ಎಲ್ಲೇ ಇರ್ಲಿ ಆರಾಮಾಗಿ ಗೊತ್ತಾಗುತ್ತೆ. ಹಂಗೆ ನಿಮ್ಗೆ ಹುಡುಗ ಅಥವಾ ಹುಡುಗಿ ಇದ್ರೆ ಅವ್ರು ಯಾರ್ಯಾರಿಗೆ ಮೆಸೇಜ್ ಮಾಡ್ತಾರೆ, ಯಾರ್ಯಾರಿಗೆ ಕಾಲ್ ಮಾಡ್ತಾರೆ, ಏನೇನ್ ನೋಟಿಫಿಕೇಶನ್ ಬರ್ತಿದೆ ಎಲ್ಲಾನು ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ಮಹಾರಾಷ್ಟ್ರದಲ್ಲಿ 17 ವರ್ಷದ ಹುಡುಗ ಕುಡ್ಕೊಂಡು ಗಾಡಿ ಓಡಿಸ್ಕೊಂಡು ಯಾರಿಗೋ ಗುದ್ದದ್ನಲ್ಲ, ಈ ಆಪ್ ಇದ್ರೆ ಅವ್ರ ಅಪ್ಪ ಅಮ್ಮಂಗೂ ಅವ್ರ ಫೋನಲ್ಲಿ ಅವ್ರ ಫ್ರಂಟ್ ಕ್ಯಾಮ್ರಾ ಮತ್ತೆ ಬ್ಯಾಕ್ ಕ್ಯಾಮ್ರಾ ಆಕ್ಸೆಸ್ ಸಿಗುತ್ತೆ. ಈ ಟ್ರಿಕ್ ಇಂದ ಅವರು ಅವ್ರ ಮಗ ಎಲ್ಲೆಲ್ಲಿ ಹೋಗ್ತೀಯಾನೆ, ಏನೇನ್ ಮಾಡ್ತೀಯನಂತ ಲೈವ್ ಅಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಅಲ್ಲಿ ಏನೇನ್ ಮಾತಾಡ್ತೀಯಾರಂತಾನು ಕೇಳಿಸ್ಕೋಬಹುದು. ಇಲ್ಲೇ ಗೊತ್ತಾಗ್ಬಿಡುತ್ತಲ್ವಾ ಅವ್ರ ಮಗನೇನಾ ಅಥವಾ ನಿನ್ಯಾಕ್ ತಡ. ಇದೆಲ್ಲ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಫಸ್ಟಿಗೆ ನೀವು ಯಾರ ಫೋನಲ್ಲಿ ಮತ್ತೊಬ್ರು ಫೋನ್ನ ಆಕ್ಸೆಸ್ ಮಾಡ್ಬೇಕು ಅನ್ಕೋತಿರೋ ಅದರಲ್ಲಿ ನೀವು ಫ್ಲಾಶ್ ಗೇಟ್ ಆಪ್ ನ ಇನ್ಸ್ಟಾಲ್ ಮಾಡಿ. ಅಲ್ಲಿ 2 ಆಪ್ಷನ್ ಸಿಗುತ್ತೆ ನಿಮಗೆ, ಒಂದು ಪೇರೆಂಟ್ ಮತ್ತೆ ಕಿಡ್ ಫೋನ್ ಅಂತ. ನೀವು ಪೇರೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ನೆಕ್ಸ್ಟ್ ಅಂತ ಹೊತ್ಕೊಂಡ್ರೆ ನೀವು ಅವ್ರ ಫೋನಿಂದ ಮತ್ತೊಂದು ಫೋನ್ಗೆ ಆಕ್ಸೆಸ್ ಮಾಡಕ್ಕೆ ಒಂದು QR ಕೋಡ್ ಸಿಗುತ್ತೆ, ಹಂಗೆ ಒಂದು ಕೋಡು ಸಿಗುತ್ತೆ. ಇದನ್ನ ನೀವು ಯಾರ ಫೋನ್ ನ ಆಕ್ಸೆಸ್ ಮಾಡ್ಬೇಕಂತೀರೋ ಅವ್ರ ಫೋನಲ್ಲಿ ಈ ಕೋಡ್ ನ ಹಾಕ್ಬೇಕಾಗುತ್ತೆ. ಅದಕ್ಕೆ ನೀವು ಯಾರ ಫೋನ್ ಆಕ್ಸೆಸ್ ಮಾಡ್ಬೇಕು ಅನ್ಕೊಂಡಿರೋ ಅವ್ರ ಫೋನ್ ನ ತಗೊಂಡು ಇದೇ ಆಪ್ ನ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಕಿಡ್ ಅನ್ನೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಮತ್ತೊಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿದ್ರೆ ಒಂದು ಅರ್ಧ ಪ್ರೋಸೆಸ್ ಕಂಪ್ಲೀಟ್ ಆದಂಗೆ ಲೆಕ್ಕ. ನೆಕ್ಸ್ಟ್ ಆಪ್ ಇನ್ಸ್ಟಾಲ್ ಆಗ್ತಿದ್ದಂಗೆ ಈ ಫೋನಲ್ಲಿ ಬಂದಿರೋ ಕೋಡ್ ನ ಅದರಲ್ಲೂ ಹಾಕ್ಬೇಕಾಗುತ್ತೆ. ಹಾಕ್ತಿದ್ದಂಗೆ ಸದ್ಯಕ್ಕೇನೋ ಒಂದ್ ಸ್ವಲ್ಪ ಲಿಂಕ್ ಆಗಿರುತ್ತೆ, ಬಟ್ ಸ್ಟಿಲ್ ಎಷ್ಟೊಂದು ಪರ್ಮಿಷನ್ ನೀವು ಕೊಡ್ಬೇಕಾಗುತ್ತೆ. ಇದರಲ್ಲಿ ನಿಮ್ಗೆ ಯೂಸೇಜ್ ಲಿಮಿಟ್ ಅಂತ ಬರುತ್ತೆ. ಇದನ್ನ ನೀವೇನಾದ್ರು ಅಕ್ಸೆಪ್ಟ್ ಕೊಟ್ರೆ ಅವ್ರ ಫೋನಲ್ಲಿ ಡಿಸ್ಪ್ಲೇ ಏನೇ ಬರ್ಲಿ ಏನೇ ಆಗ್ಲಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಪ್ ಬ್ಯಾಕ್ ಗ್ರೌಂಡ್ ಅಲ್ಲೇ ರನ್ ಆಗ್ತಿರ್ಬೇಕಲ್ಲ, ಅದಕ್ಕೆ ಕೀಪ್ ರನ್ನಿಂಗ್ ಇನ್ ಬ್ಯಾಕ್ ಗ್ರೌಂಡ್ ಅನ್ನೋ ಆಪ್ಷನ್ ಆಕ್ಸೆಸ್ ಕೊಡ್ಬೇಕಾಗುತ್ತೆ. ಹಂಗೆ ಒನ್ ವೇ ಆಡಿಯೋ, ನೋಟಿಫಿಕೇಶನ್, ಲೈವ್ ಲೊಕೇಶನ್ ಎಲ್ಲ ಪರ್ಮಿಷನ್ ನೀವು ಕೊಟ್ಬಿಟ್ರೆ ಅಲ್ಲಿಗೆ ಕಂಪ್ಲೀಟ್ ಕೆಲಸ ಮುಗೀತು. ಅಷ್ಟೇನಾ? ಅವ್ರ ಫೋನಲ್ಲಿ ಆ್ಯಪ್ ಇದೆ ಅಂತ ಗೊತ್ತಾದ್ರೆ ಏನು ಮಾಡೋದು? ಅದಕ್ಕೂ ಒಂದು ಟ್ರಿಕ್ ಇದೆ. ಅಲ್ಲಿ ಇದೆಲ್ಲ ಪರ್ಮಿಷನ್ ಕೊಡ್ತಿದ್ದಂಗೆ ನೆಕ್ಸ್ಟ್ ಹೈಡ್ ಅಂಡ್ ಕಂಟಿನ್ಯೂ ಅಂತ ಬರುತ್ತೆ. ಅದನ್ನ ನೀವು ಕೊಟ್ರೆ ಅವ್ರ ಫೋನಲ್ಲಿ ಆ್ಯಪ್ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಅವ್ರ ಆ್ಯಪ್ ಸ್ಟಾರ್ಟಿಂಗ್ ಅಲ್ಲೇ ಮೇಲ್ಗಡೆ ಹೋದ್ರೆ ಲೈವ್ ಲೊಕೇಶನ್ ಸೆಕ್ಷನ್ ಅಲ್ಲಿ ನಿಮ್ಗೆ ಅವ್ರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅನ್ನೋದೇ ಗೊತ್ತಾಗುತ್ತೆ. ನೆಕ್ಸ್ಟ್ ಅದ್ ಕೆಳಗಡೆ ಬಂದ್ರೆ ಸ್ನ್ಯಾಪ್ ಶಾಟ್ ಅಂತ ಇದೆ. ಕ್ಯಾಮ್ರಾ ಸ್ನ್ಯಾಪ್ ಶಾಟ್ ಅಲ್ಲೇ ನಿಮ್ಗೆ 2 ಆಪ್ಷನ್ ಬರುತ್ತೆ, ಫ್ರಂಟ್ ಕ್ಯಾಮ್ರಾ ಮತ್ತೆ ಬ್ಯಾಕ್ ಕ್ಯಾಮ್ರಾ. ಅಲ್ಲಿ ನೀವು ಫ್ರಂಟ್ ಕ್ಯಾಮ್ರಾನ ಚೂಸ್ ಮಾಡಿದ್ರೆ ಇಲ್ಲಿ ಏನೇ ಫೋಟೋ ಇರ್ಲಿ, ಹಿಂಗ್ ಇಟ್ಕೊಂಡಿರ್ತೀನಿ ಅನ್ಕೊಳ್ಳಿ, ಈ ಫೋಟೋ ನನ್ನ ಮುಖ ಬಂದ್ಬಿಡುತ್ತೆ ಅದರಲ್ಲಿ. ಹಂಗೆ ಬ್ಯಾಕ್ ಕ್ಯಾಮ್ರಾನ ನೀವು ಸೆಲೆಕ್ಟ್ ಮಾಡಿದ್ರೆ ಹಿಂದೆ ಏನೇನಿದೆ ಅಂದ್ರೆ ನನ್ನ ಕ್ಯಾಮ್ರಾ ಅದು ನಿಮ್ಗೆ ಕಾಣಿಸ್ಬಿಡುತ್ತೆ. ನೆಕ್ಸ್ಟ್ನೇದು ಲೈವ್ ಮಾನಿಟರಿಂಗ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ರಿಮೋಟ್ ಕ್ಯಾಮ್ರಾ ಅಂತ ಒಂದು ಆಕ್ಸೆಸ್ ಇದೆ. ಅದನ್ನ ನೀವು ಒತ್ತುತ್ತಿದ್ದಂಗೆ ಅವ್ರ ಫೋನಲ್ಲಿ ಹಿಂದೆ ಏನೇ ಇರ್ಲಿ, ಅವ್ರೆಲ್ಲೇ ಹೋಗ್ತಿರ್ಲಿ, ಹಿಂಗೆ ತೋರ್ಸ್ಕೊಂಡು ಹೋಗ್ತಾ ಇರ್ಲಿ, ಆ ಕ್ಯಾಮ್ರಾ ಏನೇನ್ ನೋಡುತ್ತೆ ಅದು ಎಲ್ಲ ನಿಮ್ ಕಣ್ಣಿಗೆ ಕಾಣಿಸುತ್ತೆ. ಹಂಗೆ ನೆಕ್ಸ್ಟ್ ಸ್ಕ್ರೀನ್ ಮಿರರಿಂಗ್ ಅಂತ ಒಂದ್ ಮಾಡ್ಕೊಂಡ್ರೆ ಅವ್ರು ಇನ್ಸ್ಟಾಗ್ರಾಮ್ ನೋಡ್ತೀಯಾರೋ, ಅವ್ರ ಹುಡುಗಿಗೆ ಮೆಸೇಜ್ ಮಾಡ್ತೀಯಾರೋ, ಕಾಲಲ್ಲಿ ಬ್ಯುಸಿ ಇದ್ದಾರೋ, ಮತ್ತೊಂದು ಕೆಲಸ ಮಾಡ್ತೀಯಾರೋ ಅದು ಎಲ್ಲ ಗೊತ್ತಾಗ್ಬಿಡುತ್ತೆ. ಇನ್ಮೇಲೆ ಬಾಯ್ಸ್ ಅಂಡ್ ಗರ್ಲ್ಸ್, ಅಂಕಲ್ ಆಂಟಿ, ಹಸ್ಬೆಂಡ್ ವೈಫ್ ಎಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕು. ಮೇನ್ಲಿ ರಿಲೇಟಿವ್ಸ್. ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಒನ್ ವೇ ಆಡಿಯೋ. ಈ ಒಂದು ಟ್ರಿಕ್ ಇಂದ ಅವರಲ್ಲಿ ಏನೇನ್ ಮಾತಾಡ್ತಿದ್ದಾರೆ, ಯಾವ ಸವಾಸದಲ್ಲಿದ್ದಾರೆ, ಏನಾದ್ರು ಅದು ಇದು ಏನಾದ್ರು ಮಾತಾಡ್ತಿದಾರ ಅನ್ನೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಮಜಾ ಆಯಾ. ಹಂಗೆ ಇದರಲ್ಲಿ ಯೂಸೇಜ್ ಲಿಮಿಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕ್ರೀನ್ ಟೈಮು, ಆ್ಯಪ್ ರನ್ ಟೈಮು, ಯಾವ ಆ್ಯಪ್ ಎಷ್ಟೆಷ್ಟು ಯೂಸ್ ಮಾಡ್ತಿದ್ದಾರೆ, ಅವ್ರ ಫೋನಲ್ಲಿ ಎಷ್ಟೆಷ್ಟು ಆ್ಯಪ್ ಇದೆ ಅದನ್ನ ಹೆಂಗೆ ಲಿಮಿಟ್ ಮಾಡೋದು ಅನ್ನೋದು ಇದರಲ್ಲಿ ಸೆಟ್ ಮಾಡ್ಬೋದು. ಹಾಗೆ ಕೀವರ್ಡ್ ಡಿಟೆಕ್ಷನ್ ಅಂತಲೂ ಒಂದು ಫೀಚರ್ ಇದೆ. ಇದರಿಂದ ಅವ್ರ ಫೋನಲ್ಲಿ ಯಾವ ವರ್ಡ್ಸ್ನ ಟೈಪ್ ಮಾಡ್ತಿದ್ದಾರೆ ಅದನ್ನು ವರ್ಡ್ಸ್ ಟೈಪ್ ಮಾಡಕ್ಕೆ ಬಿಡಬಾರ್ದ ಅನ್ನೋದು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಅಲ್ಲಿಗೆ ಶ್ರೀಮದ್ ರಮರಮಣ ಗೋವಿಂದ ಗೋವಿಂದ. ಇನ್ಯಾಕ್ತರ ಟ್ರಿಕ್ಕು ಸಕ್ಕದಾಗಿದೆ ಅಲ್ವಾ? ನೀವು ಯಾರ ಫೋನ್ನ ಆಕ್ಸೆಸ್ ಮಾಡ್ಬೇಕು ಅನ್ಕೋತಿರೋ ಅಥವಾ ಯಾರನ್ನ ಮಾನಿಟರ್ ಮಾಡ್ಬೇಕು ಅನ್ಕೋತಿರೋ ಅವ್ರ ಫೋನಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಆರಾಮಾಗಿ ಆಕ್ಸೆಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀನು ಒಳ್ಳೊಳ್ಳೆ ಟ್ರಿಕ್ಕು ಅಥವಾ ಒಳ್ಳೊಳ್ಳೆ ಗ್ಯಾಜೆಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.